ಅವರು ನನ್ನ ಮೇಲೆ ಹಲ್ಲೆ ಆದಾಗ ಇಟ್ಸ್ ಓಕೆ ಸರ್, ಹಲ್ಲೆ ಆದಾಗ ನನ್ನ ಮನೆಯವ್ರು ಕರೆದೆ 100% ಅಲ್ಲ, ಕರಿಬೇಕು ಅಪ್ಪ ಅಮ್ಮಂಗೆ ಹೇಳಬೇಕು. ಫಸ್ಟ್ ಟೈಮ್ ಹೇಳಿರಲಿಲ್ಲ, ಯಾಕಂದ್ರೆ ನನ್ನ ಪೇರೆಂಟ್ಸ್ ನೋವು ಪಡ್ತಾರೆ. ಯಾವುದೇ ಅಪ್ಪ ಅಮ್ಮನಿಗೆ ನೋವು ಕೊಡೋಕೆ ಇಷ್ಟ ಇಲ್ಲ ನನಗೆ. ನನ್ನ ಅಪ್ಪ ಅಮ್ಮಂಗೆ ಹೇಳಿರಲಿಲ್ಲ ಫಸ್ಟ್ ಟೈಮ್. ಸೆಕೆಂಡ್ ಟೈಮ್ ಇಷ್ಟೆಲ್ಲ ಹೊಡೆದಾಗ ನಾನು ಹೇಳಿದೆ, ಫೋನ್ ಮಾಡಿ ಹೇಳಿದಾಗ ನೋಡಿ ಬೇಕಾದ್ರೆ ಅವ್ರ ಅಪ್ಪ ಹೆಂಗೆ ಇದು ಮಾಡಿದಾನೆ. ಹಾಂ ಅವ್ರ ಅಪ್ಪ 1000 ಜನ 1000 ಹೇಳ್ತಾರೆ ನೋಡಿ ಬೇಕಾದ್ರೆ. ಇಲ್ಲ, ಏನ್ ಮಾತಾಡ್ಬೇಕು ಹೇಳಿ. ಆಲ್ ವಿ ನೀಡ್ ಜಸ್ಟಿಸ್ ಅಷ್ಟೇ. ಓಕೆ, ಅವರು ಅವ್ರ ತಂಗಿನ ಕರೀತಾರೆ, ಕಾವ್ಯ ಅವರು ಹೌದು ಅಫ್ಕೋರ್ಸ್ ನಿಮ್ಮನ್ನ ಸಹಾಯ ಕರೀತಾರೆ. ಅಲ್ಲಿ ಏನಾಗಿರುತ್ತೆ ಅಂದ್ರೆ ನಿಮ್ಗೂ ಯಾವಾಗ ಗೊತ್ತಾಗುತ್ತೆ ಅವ್ರ ಗಂಡ ಕೆಟ್ಟ ಮಾತು ಹೇಳಲ್ಲ ಅಂದ್ರಲ್ಲ ನೋಡಿ ಅಂತ ಗೊತ್ತಾದಾಗ? ಹೌದಾ? ನನಗೆ ಗೊತ್ತಿಲ್ಲ. ಏನಾಗಿದೆ ಅಂದ್ರೆ ಇವಳು ನನಗೆ ಕಾಲ್ ಮಾಡ್ತಾಳೆ, ಮಾಡ್ಬಿಟ್ಟು ಶಿ ಸೆಡ್ ಈ ತರ ಮನೇಲಿ ಅಸಾಲ್ಟ್ ಆಗ್ತಿದೆ, ಹೊಡಿತಿದ್ದಾರೆ, 4-5 ಜನ ಇದ್ದಾರೆ, ಪ್ರೇಮ, ನಂದೀಶ್ ಮತ್ತೆ ಕಸ್ತೂರಿ, ಪ್ರಿಯಾ ಅಂಡ್ ಅವ್ರ ವೈಟ್ ಕಾಲರ್ ಗಾಯ್ ಅಲಿ ಮೇಸ್ಟ್ರು, ರವಿ ಮಾಸ್ಟ್ರು ಅಂತ. ಸೊ ಹೊಡೆದಾಕಿದ್ದಾರೆ ಅಂತ ಹೇಳಿದ್ರು. ನಂಗೆ ಏನು ಮಾಡೋಕ್ಕೆ ಗೊತ್ತಾಗದೆ ನಾನು ಇಮಿಡಿಯೇಟ್ ಆಗಿ ಒಬ್ರು ಅಸಿಸ್ಟೆಂಟ್ ತೊಗೊಂಡು ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡ್ತೀನಿ, ಈ ಥರ ನನ್ನ ತಂಗಿಗೆ ಅಸಾಲ್ಟ್ ನಡೀತಿದೆ, ಪ್ಲೀಸ್ ಹೆಲ್ಪ್ ಮಾಡಿ ಅಂತ. ಅದಾದ್ಮೇಲೆ ನಾವು ಬನ್ನೇಘಟ್ಟ ಮತ್ತು ಜಯನಗರದಿಂದ ಅಲ್ಲಿಂದ ಟ್ರಾವೆಲ್ ಮಾಡಬೇಕು. ಟ್ರಾವೆಲ್ ಮಾಡೋದ್ರಲ್ಲಿ ಬೇರೆ ಏನಾದರೂ ಆದರೆ ಏನಾಗುತ್ತೆ? ಈಗ ಅವ್ರು ಕೊಲೆ ಮಾಡಿಬಿಟ್ಟಿದ್ರೆ ಕೊಲೆ ಆಗೋಯ್ತು ಅಂತ ಹೇಳ್ತೀರಾ ನೀವು? ಯು ಟೆಲ್ ಮೀ. ಇಷ್ಟೆಲ್ಲ ಹೊಡೆದು ಇಬ್ಬರಿಗೂ ಕೋಲುಗಳಿಂದ ಹೊಡೆದಾಗ ಅವ್ರು ಯು ಫೀಲ್ ಇಟ್. ಹೆಣ್ಮಗುಗೆ 4-5 ಜನ ಹೊಡಿಬೇಕಾದ್ರೆ. ಸೊ ಅವಾಗ ಪೊಲೀಸ್ ಸ್ಟೇಷನ್ ಕಾಲ್ ಮಾಡಿ ಬಂದು FIR ಫೈಲ್ ಮಾಡ್ತಾರೆ. ಒಂದ್ ನಿಮಿಷ ಕೇಸ್ FIR ಮಾಡಿದೀವಿ, ದಯವಿಟ್ಟು ಬಿಟ್ಬಿಡಿ. ಪರ್ಸನಲ್ ಸ್ಪೇಸ್ ಅನ್ನೋದಿರುತ್ತೆ. ನೀವು ಈ ರೀತಿ ರಂಪರಾಮಾಯಣ ಮಾಡೋ ಬೇಡ ಸರ್, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಸರ್ ಅಲ್ಲ, ನಾನು ಹೇಳ್ತಾ ಇರೋದು ಹಿಂಗ್ ಬೇಡ ಅಂತ ಸರ್. ಸರ್ ನಾನು ಕ್ಲಾರಿಟಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಸರ್. ನಮ್ಗೆ ಅವರು ನನ್ನ ಮೇಲೆ ಹಲ್ಲೆ ಆದಾಗ ಇಟ್ಸ್ ಓಕೆ ಸರ್, ಹಲ್ಲೆ ಆದಾಗ ನನ್ನ ಮನೆಯವ್ರು ಕರೆದೆ 100% ಅಲ್ಲ, ಕರಿಬೇಕು ಅಪ್ಪ ಅಮ್ಮಂಗೆ ಹೇಳಬೇಕು. ಫಸ್ಟ್ ಟೈಮ್ ಹೇಳಿರಲಿಲ್ಲ, ಯಾಕಂದ್ರೆ ನನ್ನ ಪೇರೆಂಟ್ಸ್ ನೋವು ಪಡ್ತಾರೆ. ಯಾವುದೇ ಅಪ್ಪ ಅಮ್ಮನಿಗೆ ನೋವು ಕೊಡೋಕೆ ಇಷ್ಟ ಇಲ್ಲ ನನಗೆ. ನನ್ನ ಅಪ್ಪ ಅಮ್ಮಂಗೆ ಹೇಳಿರಲಿಲ್ಲ ಫಸ್ಟ್ ಟೈಮ್. ಸೆಕೆಂಡ್ ಟೈಮ್ ಇಷ್ಟೆಲ್ಲ ಹೊಡೆದಾಗ ನಾನು ಹೇಳಿದೆ, ಫೋನ್ ಮಾಡಿ ಹೇಳಿದಾಗ ನೋಡಿ ಬೇಕಾದ್ರೆ ಅವ್ರ ಅಪ್ಪ ಹೆಂಗೆ ಇದು ಮಾಡಿದಾನೆ. ಹಾಂ ಅವ್ರ ಅಪ್ಪ 1000 ಜನ 1000 ಹೇಳ್ತಾರೆ ನೋಡಿ ಬೇಕಾದ್ರೆ. ಇಲ್ಲ, ಏನ್ ಮಾತಾಡ್ಬೇಕು ಹೇಳಿ. ಆಲ್ ವಿ ನೀಡ್ ಜಸ್ಟಿಸ್ ಅಷ್ಟೇ. ಓಕೆ, ಅವರು ಅವ್ರ ತಂಗಿನ ಕರೀತಾರೆ, ಕಾವ್ಯ ಅವರು ಹೌದು ಅಫ್ಕೋರ್ಸ್ ನಿಮ್ಮನ್ನ ಸಹಾಯ ಕರೀತಾರೆ. ಅಲ್ಲಿ ಏನಾಗಿರುತ್ತೆ ಅಂದ್ರೆ ನಿಮ್ಗೂ ಯಾವಾಗ ಗೊತ್ತಾಗುತ್ತೆ ಅವ್ರ ಗಂಡ ಕೆಟ್ಟ ಮಾತು ಹೇಳಲ್ಲ ಅಂದ್ರಲ್ಲ ನೋಡಿ ಅಂತ ಗೊತ್ತಾದಾಗ? ಹೌದಾ? ನನಗೆ ಗೊತ್ತಿಲ್ಲ. ಏನಾಗಿದೆ ಅಂದ್ರೆ ಇವಳು ನನಗೆ ಕಾಲ್ ಮಾಡ್ತಾಳೆ, ಮಾಡ್ಬಿಟ್ಟು ಶಿ ಸೆಡ್ ಈ ತರ ಮನೇಲಿ ಅಸಾಲ್ಟ್ ಆಗ್ತಿದೆ, ಹೊಡಿತಿದ್ದಾರೆ, 4-5 ಜನ ಇದ್ದಾರೆ, ಪ್ರೇಮ, ನಂದೀಶ್ ಮತ್ತೆ ಕಸ್ತೂರಿ, ಪ್ರಿಯಾ ಅಂಡ್ ಅವ್ರ ವೈಟ್ ಕಾಲರ್ ಗಾಯ್ ಅಲಿ ಮೇಸ್ಟ್ರು, ರವಿ ಮಾಸ್ಟ್ರು ಅಂತ. ಸೊ ಹೊಡೆದಾಕಿದ್ದಾರೆ ಅಂತ ಹೇಳಿದ್ರು. ನಂಗೆ ಏನು ಮಾಡೋಕ್ಕೆ ಗೊತ್ತಾಗದೆ ನಾನು ಇಮಿಡಿಯೇಟ್ ಆಗಿ ಒಬ್ರು ಅಸಿಸ್ಟೆಂಟ್ ತೊಗೊಂಡು ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡ್ತೀನಿ, ಈ ಥರ ನನ್ನ ತಂಗಿಗೆ ಅಸಾಲ್ಟ್ ನಡೀತಿದೆ, ಪ್ಲೀಸ್ ಹೆಲ್ಪ್ ಮಾಡಿ ಅಂತ. ಅದಾದ್ಮೇಲೆ ನಾವು ಬನ್ನೇಘಟ್ಟ ಮತ್ತು ಜಯನಗರದಿಂದ ಅಲ್ಲಿಂದ ಟ್ರಾವೆಲ್ ಮಾಡಬೇಕು. ಟ್ರಾವೆಲ್ ಮಾಡೋದ್ರಲ್ಲಿ ಬೇರೆ ಏನಾದರೂ ಆದರೆ ಏನಾಗುತ್ತೆ? ಈಗ ಅವ್ರು ಕೊಲೆ ಮಾಡಿಬಿಟ್ಟಿದ್ರೆ ಕೊಲೆ ಆಗೋಯ್ತು ಅಂತ ಹೇಳ್ತೀರಾ ನೀವು? ಯು ಟೆಲ್ ಮೀ. ಇಷ್ಟೆಲ್ಲ ಹೊಡೆದು ಇಬ್ಬರಿಗೂ ಕೋಲುಗಳಿಂದ ಹೊಡೆದಾಗ ಅವ್ರು ಯು ಫೀಲ್ ಇಟ್. ಹೆಣ್ಮಗುಗೆ 4-5 ಜನ ಹೊಡಿಬೇಕಾದ್ರೆ. ಸೊ ಅವಾಗ ಪೊಲೀಸ್ ಸ್ಟೇಷನ್ ಕಾಲ್ ಮಾಡಿ ಬಂದು FIR ಫೈಲ್ ಮಾಡ್ತಾರೆ. ಒಂದ್ ನಿಮಿಷ ಕೇಸ್ FIR ಮಾಡಿದೀವಿ, ದಯವಿಟ್ಟು ಬಿಟ್ಬಿಡಿ. ಪರ್ಸನಲ್ ಸ್ಪೇಸ್ ಅನ್ನೋದಿರುತ್ತೆ. ನೀವು ಈ ರೀತಿ ರಂಪರಾಮಾಯಣ ಮಾಡೋ ಬೇಡ ಸರ್, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಸರ್ ಅಲ್ಲ, ನಾನು ಹೇಳ್ತಾ ಇರೋದು ಹಿಂಗ್ ಬೇಡ ಅಂತ ಸರ್. ಸರ್ ನಾನು ಕ್ಲಾರಿಟಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಸರ್. ನಮ್ಗೆ